ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು KPSCಯಲ್ಲಿ ಕರೆದಿರ್ತಕ್ಕಂಥ ಬಿ ಗ್ರೂಪ್ ಹುದ್ದೆಗಳಿಗೆ ನೇಮಕಾತಿ ಮಾಡಲು ಒಂದು ಎಕ್ಸಾಮಿನೇಷನನ್ನು ನಡೆದಿರ್ತಕ್ಕಂಥದ್ದು. ಎಕ್ಸಾಮಿನೇಷನ್ ಡೇಟ್ ಬಂದುಬಿಟ್ಟು 19/1/2025 ಆಗಿರ್ತಕ್ಕಂಥದ್ದು. ಈ ಕ್ವಶನ್ ಪೇಪರ್ ಬಂದುಬಿಟ್ಟು ಸಿ ಸಿರೀಸ್ನ ಒಂದು ಕ್ವಶನ್ ಪೇಪರ್ ಆಗಿರ್ತಕ್ಕಂಥದ್ದು. ಬನ್ನಿ ಇದರ ಕೀ ಆನ್ಸರ್ಸನ್ನು ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲೇ ಕ್ವಶನ್ ಬಂದ್ಬಿಟ್ಟು ಯಾವ ಪದ್ಧತಿಯನ್ನು 1843ರ ಭಾರತದ ಅಧಿನಿಯಮ ವೀರ ಮೂಲಕ ಭಾರತೀಯದಲ್ಲಿ ಕಾನೂನು ಬಾಹಿರವೆಂದು ಘೋಷಿಸಲಾಗಿದೆ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಶಿಶು ಹತ್ಯೆ ಅಂತ ನೋಡ್ತೇವೆ. ಇದಕ್ಕೆ ಆನ್ಸರ್ ಸರಿಯಾದ ಉತ್ತರ ಆಪ್ಷನ್ 2 ಆಗಿರ್ತಕ್ಕಂಥದ್ದು. ಮುಂದಿನದಾಗಿ ಎರಡನೇ ಕ್ವಶನ್ ನೋಡೋಣ ಬನ್ನಿ. ಇಲ್ಲಿ ಎರಡನೇ ಕ್ವಶನ್ ನೋಡೋದಾದ್ರೆ ಅನುಸೂಚಿತ ಜಾತಿ ಅಂದರೆ ಅನುಸೂಚಿತ ಜಾತಿ ಎಂಬ ಪದವನ್ನು ಮೊದಲ ಬಾರಿಗೆ ಯಾವ ಶಾಸನವು ಬಳಸಿತು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಇದೆಯಲ್ಲ, 1935ರ ಭಾರತ ಸರ್ಕಾರದ ಆಕ್ಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಇನ್ನು ಮೂರನೇ ಕ್ವಶನ್ ಅನ್ನು ನೋಡೋದಾದ್ರೆ 2023ರಲ್ಲಿ ಭಾರತದ ಅಗ್ರ ರಫ್ತು ಗಮ್ಯಸ್ಥಾನ ರಾಷ್ಟ್ರಗಳನ್ನ ಆರೋಹಣ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಚೈನಾ, ನೆದರ್ಲ್ಯಾಂಡ್, UAE ಆ್ಯಂಡ್ USA. ಇಲ್ಲಿ ನಾಲ್ಕನೇ ಕ್ವಶನ್ ಬಂದ್ಬಿಟ್ಟು ಈ ಕೆಳಗೆ ನೀಡಲಾದ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಲೆಂದಿ ಆಗಿರ್ತಕ್ಕಂಥ ಕ್ವಶನ್ ಆಗಿದೆ. ಸೊ ಅದಕ್ಕಾಗಿ ಇದಕ್ಕೆ ಡೈರೆಕ್ಟ್ ಆಗಿ ಆನ್ಸರ್ನ ಹೇಳ್ತೀನಿ ನೋಡಿ. ಇವಾಗ ಇಲ್ಲಿ ಆಪ್ಷನ್ 3 ಇದೆ ನೋಡಿ, ಎರಡೂ ಸರಿಯಾಗಿವೆ ಅಂತ, ಅಂದರೆ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 5ನೇ ಕ್ವಶನ್ ಅನ್ನು ನೋಡೋದಾದ್ರೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, 2024ರ G20 ಅಧ್ಯಕ್ಷತೆ ಬ್ರೆಜಿಲ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಬಿ, ಬಿಲ್ಡಿಂಗ್ ಅ ಜಸ್ಟ್ ವರ್ಲ್ಡ್ ಆ್ಯಂಡ್ ಅ ಸಸ್ಟೈನೇಬಲ್ ಪ್ಲಾನೆಟ್ ಹೇಳಿಕೆಯು 2024ರ G20ಯ ಉಲ್ಲೇಖವಾಗಿದೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಆಪ್ಷನ್ 3 ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಅಂದರೆ ಎ ಮತ್ತು ಬಿ ಎರಡೂ ಸರಿಯಾಗಿರ್ತಕ್ಕಂಥದ್ದು. ಮುಂದಿನದಾಗಿ 6ನೇ ಕ್ವಶನ್ ಬಂದ್ಬಿಟ್ಟು ಮೈಸೂರು ದಸರಾ ಮಹೋತ್ಸವ 2024ರಲ್ಲಿ ಪ್ರದರ್ಶನವಾದ ನಾವು ಮನುಜರು ಎಂಬ ಸ್ತಬ್ಧ ಚಿತ್ರವು ಟಿಮ್ ಟಿಮ್ ಜಿಲ್ಲೆಗೆ ಸೇರಿದ್ದು ಅಂತ ಕೊಟ್ಟಿದ್ದಾರೆ. ಇದರ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಚಿಕ್ಕಮಗಳೂರು ಇದರ ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನದಾಗಿ 7ನೇ ಕ್ವಶನ್ ಅನ್ನು ನೋಡೋದಾದ್ರೆ ಇತ್ತೀಚೆಗೆ ಭಾರತದ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ NFHSU ಟಿಮ್ ಟಿಮ್ ಯನ್ನು ನಡೆಸಿತು ಅಂತ ಇದೆ. ಇದರ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಇದರ ಆನ್ಸರ್ ಆಗಿರ್ತಕ್ಕಂಥದ್ದು. NFHS 5ನೇ ಸಮೀಕ್ಷೆ ಇದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಇಲ್ಲಿ 8ನೇ ಕ್ವಶನ್ ಬಂದ್ಬಿಟ್ಟು ಕರ್ನಾಟಕ ಸರ್ಕಾರದ ಮಾನವ ಅಭಿವೃದ್ಧಿ ಸೂಚ್ಯಾಂಕವು HDI ಡ್ಯಾಶ್ ವರ್ಗಗಳನ್ನು ಗುರಿಯಾಗಿಸಿಕೊಂಡಿದೆ ಅಂತ ಕೇಳಿದ್ದಾರೆ. ಇದರ ಸರಿಯಾದ ಆಪ್ಷನ್ ಬಂದ್ಬಿಟ್ಟು 4 ಆಗಿರ್ತಕ್ಕಂಥದ್ದು. ಹಿಂದುಳಿದ ವರ್ಗಗಳು ಅಂತ ಇದರ ಆನ್ಸರ್ ಬಂದ್ಬಿಟ್ಟು. ಇಲ್ಲಿ 9ನೇ ಕ್ವಶನ್ ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಬಜೆಟ್ 2024-25ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಏನಿದೆ, ಇದು ಹೆಚ್ಚುವರಿ ಆದಾಯ ಬಜೆಟ್ ಆಗಿದೆ. ಬಿ ಏನಿದೆ, ಇದು ಆದಾಯ ಕೊರತೆ ಬಜೆಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿರ್ತಕ್ಕಂಥದ್ದು. ಅಂದರೆ ಆಪ್ಷನ್ 2ನೇದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಬಿ ಮಾತ್ರ ಸರಿಯಾಗಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 10ನೇ ಕ್ವಶನ್ ಬಂದ್ಬಿಟ್ಟು ಕರ್ನಾಟಕ ಸರ್ಕಾರದ ಜುಲೈ 2023-24ರ ಬಜೆಟ್ ಪ್ರಕಾರ 5 ಖಾತರಿಗಳ ಬಜೆಟ್ ಅನ್ನು ಅನುಷ್ಠಾನಗೊಳಿಸಲು ಒಟ್ಟು ಡ್ಯಾಶ್ ಹಣಕಾಸಿನ ಹಂಚಿಕೆಗಳನ್ನು ನಿಗದಿಪಡಿಸಲಾಗಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಇದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ರು 52,000 ಕೋಟಿಗಳು. ಇನ್ನು 11ನೇ ಕ್ವಶನ್ ಅನ್ನು ನೋಡೋದಾದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವ ಆಫ್ರಿಕಾದ ಪ್ರಮುಖ ನದಿಗಳ ಸರಿಯಾದ ಕ್ರಮಣಿಕೆಯು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಜೈರೆ, ಜಾಂಬೇಜಿ, ಲಿಂಪೋಪೋ ಮತ್ತು ಆರೆಂಜ್.
ಇನ್ನು 12ನೇ ಕ್ವಶನ್ ಅನ್ನ ನೋಡೋದಾದ್ರೆ ಈ ಕೆಳಗಿನ ಯಾವುದು ಆಫ್ರಿಕಾದ ಸಹಾಯಲ್ ಪ್ರದೇಶದ ಭಾಗವಾಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಇದಕ್ಕೆ ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಕೆನ್ಯಾ, ಇಥಿಯೋಪಿಯಾ, ನೈಗರ್ ಮತ್ತು ಸುಡಾನ್. ಇನ್ನು 13ನೇ ಕ್ವಶನ್ ಅನ್ನ ನೋಡೋದಾದ್ರೆ ಕೋಲಾಂಡ್ ಎಂಬ ಪದವು ಯಾವುದಕ್ಕೆ ಸಂಬಂಧಿಸಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಇದಕ್ಕೆ ಆನ್ಸರ್ ಆಗಿರ್ತಕ್ಕಂಥದ್ದು. ಮಂಗೋಲಿಯಾದ ಕಾಡು ಕತ್ತೆ ಅಂತ ನೋಡ್ತೇವೆ. ಇನ್ನು ಮುಂದಿನದಾಗಿ 14ನೇ ಕ್ವಶನ್ ಅನ್ನ ನೋಡೋದಾದ್ರೆ ಚಿಲಿಯ ಜಗದ್ವಿಖ್ಯಾತ ಚೌಕಿ ಕಾಮಟ್ ಗಣಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ತಾಮ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಮುಂದಿನದಾಗಿ 15ನೇ ಕ್ವಶನ್ ಅನ್ನ ನೋಡೋದಾದ್ರೆ ಕರ್ನಾಟಕ ರಾಜ್ಯ ಜಿ ಕಾರ್ಮಿಕರ ವಿಮೆ ಯೋಜನೆಯಡಿ ನೋಂದಾಯಿಸಲು ಅರ್ಹ ಇರುವ ಕಾರ್ಮಿಕರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಆಹಾರ ವಿತರಣೆಯ ಹುಡುಗರು ಹಾಗೂ ಇ ಕಾಮರ್ಸ್ ಕ್ಷೇತ್ರದಲ್ಲಿನ ಕಾರ್ಮಿಕರು ಅಂತಕ್ಕಂಥದ್ದು. ಮುಂದಿನದಾಗಿ 16ನೇ ಕ್ವಶನ್ ಅನ್ನ ನೋಡೋದಾದ್ರೆ ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿರುವ ಮತ್ತು ಕೆಳಗೆ ನೀಡಿರುವ ಸಂಕೇತಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಲೆಂದಿ ಆಗಿರ್ತಕ್ಕಂಥ ಕ್ವಶನ್ ಆಗಿರೋದ್ರಿಂದ ಇದರ ಒಂದು ಡೈರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಇದರ ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಇಲ್ಲಿ 17ನೇ ಕ್ವಶನ್ ಅನ್ನ ನೋಡೋದಾದ್ರೆ ಹುಲ್ಲುಗಾವಲಿನಲ್ಲಿ ಮರಗಳು ಪರಿಸರ ಅನುಕ್ರಮಣದ ಭಾಗವಾಗಿ ಹುಲ್ಲುಗಾವಲುಗಳಿಗೆ ಪರ್ಯಾಯವಾಗಿರುವುದಿಲ್ಲ ಕಾರಣ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಜಲಮಿತಿಗಳು ಮತ್ತು ಬೆಂಕಿ. ಇನ್ನು 18ನೇ ಕ್ವಶನ್ ಅನ್ನ ನೋಡೋದಾದ್ರೆ ಸ್ಕಿಲ್ ಆನ್ ವೀಲ್ಸ್ ಉಪಕರಣಕ್ಕೆ ಹಣಕಾಸನ್ನು ಒದಗಿಸಿದವರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆನ್ಸರ್ ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಏಷಿಯನ್ ಅಭಿವೃದ್ಧಿ ಬ್ಯಾಂಕ್ ಅಂತ ನೋಡ್ತೇವೆ. ಇನ್ನು 19ನೇ ಕ್ವಶನ್ ಅನ್ನ ನೋಡೋದಾದ್ರೆ ಸಂವಿಧಾನದ ಯಾವ ಅನುಚ್ಛೇದವು ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕಗಳ, ಸ್ಥಳಗಳ ಮತ್ತು ವಸ್ತುಗಳ ಸಂರಕ್ಷಣೆಯನ್ನ ಕುರಿತದ್ದಾಗಿದೆ ಅಂತ ನೋಡೋದಾದ್ರೆ ಇಲ್ಲಿ ಆಪ್ಷನ್ 2 ಏನಾಗಿದೆ ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಸಂವಿಧಾನದ 40ನೇ ಅನುಚ್ಛೇದವಾಗಿದೆ. ಮುಂದಿನದಾಗಿ 20ನೇ ಕ್ವಶನ್ ಅನ್ನ ನೋಡೋದಾದ್ರೆ ಈ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಲೆಂದಿ ಕ್ವಶನ್ ಆಗಿರೋದ್ರಿಂದ ಇದಕ್ಕೆ ನಾನು ಆನ್ಸರ್ಸ್ ಅನ್ನ ಮಾತ್ರ ಹೇಳ್ತೀನಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 4th ಆಪ್ಷನ್ ಇಸ್ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಎ, ಬಿ ಮತ್ತು ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 21ನೇ ಕ್ವಶನ್ ಅನ್ನ ನೋಡೋದಾದ್ರೆ ಭಾರತದ ಮಣ್ಣುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದರ ಹೇಳಿಕೆಗಳು ಕೂಡ ತುಂಬ ಲೆಂದಿ ಆಗಿದೆ. ಸೊ ಹಾಗಾಗಿ ಇದರ ಆನ್ಸರ್ನ ನೋಡೋದಾದ್ರೆ ಇಲ್ಲಿ ಮೊದಲ ಆಪ್ಷನ್ ಇದೆಯಲ್ಲ ಇದು ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಯಾರು ಹಾಕಿದಾರ ಸೊ ಅದು ರೈಟ್ ಆನ್ಸರ್ ಆಗಿರುತ್ತೆ. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 22ನೇ ಕ್ವಶನ್ ಅನ್ನ ನೋಡೋದಾದ್ರೆ ವಿದ್ಯುತ್ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ ಕೂಡ ತುಂಬಾ ಲೆಂದಿ ಆಗಿರೋದ್ರಿಂದ ಇದರ ಆನ್ಸರ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ. ಫಸ್ಟ್ ಆಪ್ಷನ್ ಇದೆಯಲ್ಲ ಇದು ರೈಟ್ ಆನ್ಸರ್ ಆಗಿರ್ತದೆ. ಸೊ ಬಿ ಮಾತ್ರ ಇದೆಯಲ್ಲ ಇದು ಓನ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇನ್ನು 23ನೇ ಕ್ವಶನ್ ಅನ್ನ ನೋಡೋದಾದ್ರೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಲೆಂದಿ ಆಗಿರ್ತಕ್ಕಂಥ ಕ್ವಶನ್ ಆಗಿರ್ತದೆ. ಸೊ ಇದರ ಆನ್ಸರ್ ಬಂದ್ಬಿಟ್ಟು ಹೇಳಿಕೆ ಅಂದ್ರೆ ಇದರ ಆನ್ಸರ್ ಬಂದ್ಬಿಟ್ಟು 3ನೇ ಇದೆ ನೋಡಿ, ಇದು 3rd ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ಸೊ ಹೇಳಿಕೆ 1 ಮತ್ತು 2 ಸರಿಯಾಗಿವೆ ಅಂತ ಇದೆಯಲ್ಲ ಈ ಆನ್ಸರ್ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇನ್ನು 24ನೇ ಕ್ವಶನ್ ಅನ್ನ ನೋಡೋದಾದ್ರೆ ಡಾಕ್ಟರ್ DM ನಂಜುಂಡಪ್ಪ ಅವರ ನೇತೃತ್ವದ ಪ್ರಾದೇಶಿಕ ಅಸಮತೋಲನಗಳ ಪರಿಹಾರಕ್ಕಾಗಿ ಉನ್ನತಾಧಿಕಾರ ಸಮಿತಿ ಶಿಫಾರಸುಗಳ ಪ್ರಕಾರ ವಿಶೇಷ ಅಭಿವೃದ್ಧಿ ಯೋಜನೆಗೆ ಸಂಪನ್ಮೂಲ ಹಂಚಿಕೆಗಳನ್ನ ಡ್ಯಾಶ್ ದ ಮೂಲಕ ಮಾಡಬೇಕು ಅಂತ ಹೇಳ್ತಾರೆ. ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಮೊದಲ ಆಪ್ಷನ್ ಇದೆಯಲ್ಲ, ಮೊದಲನೇ ಆಪ್ಷನ್ ಫಸ್ಟ್ ಒನ್ ಆಪ್ಷನ್ ಇದೆಯಲ್ಲ ಇದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರು. ಸೊ ಸಂಚಿತ ಅಭಾವ ಸೂಚ್ಯಾಂಕ ಅಂತ ನೋಡ್ತೇವೆ. ಮುಂದಿನದಾಗಿ ಇಲ್ಲಿ 25ನೇ ಕ್ವಶನ್ ಅನ್ನು ನೋಡೋದಾದ್ರೆ ಭಾರತದಲ್ಲಿ ಭಾಷೆಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಈ ಕ್ವಶನ್ ಕೂಡ ಲೆಂದಿ ಆಗಿರೋದ್ರಿಂದ ಇಲ್ಲಿ ಆನ್ಸರ್ನ ಮಾತ್ರ ಹೇಳ್ತೀನಿ ನೋಡಿ. ಇಲ್ಲಿ 3rd ಆಪ್ಷನ್ ಇದೆ ನೋಡಿ,
ಈ ಥರ್ಡ್ ಆಪ್ಷನ್ ಇದೆಯಲ್ಲ ಇದು ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಎ ಮತ್ತು ಸಿ ಮಾತ್ರ ಅಂತ ಕೊಟ್ಟಿದಾರಲ್ಲ ಇದು ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 26ನೇ ಕ್ವಶನ್ ನೋಡೋದಾದ್ರೆ ಕೆಳಗಿನವುಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಲವೊಂದಿಷ್ಟು ಇವುಗಳನ್ನ ಕೊಟ್ಟಿದ್ದಾರೆ. ಸೊ ಇದು ಕೂಡ ಲೆಂದಿ ಆಗಿರ್ತಕ್ಕಂಥ ಕ್ವಶನ್ ಆಗಿರೋದ್ರಿಂದ ಇದರ ಒಂದು ಡೈರೆಕ್ಟ್ ಆನ್ಸರನ್ನು ಹೇಳ್ತೀನಿ ನೋಡಿ. ಇಲ್ಲಿ ಮೊದಲ ಆಪ್ಷನ್ ಇದೆ ನೋಡಿ, ಇದು ಅದರ ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಅಂದರೆ ಒಂದು ಮಾತ್ರ ಅಂತ ಇದೆಯಲ್ಲ ಇದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಇಲ್ಲಿ 27ನೇ ಕ್ವಶನ್ ನೋಡೋದಾದ್ರೆ ಭಾರತೀಯ ಸಾಗರದ ದ್ವಿಧ್ರುವಕ್ಕೆ ಸಂಬಂಧಿಸಿದಂತೆ 2 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆಗೆ ಸಂಬಂಧಿಸಿದಂತೆ ಇಲ್ಲಿ ಆಪ್ಷನ್ಗಳನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗ ಆನ್ಸರನ್ನು ನೋಡೋದಾದ್ರೆ ಇಲ್ಲಿ ಆಪ್ಷನ್ 3 ಇದೆಲ್ಲ ಇದು ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಹೇಳಿಕೆ 1 ಮತ್ತು 2 ಎರಡೂ ಸರಿಯಾಗಿವೆ ಅಂತ ಇದೆಯಲ್ಲ ಇದು ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಮುಂದಿನದಾಗಿ ಇಲ್ಲಿ 28ನೇ ಕ್ವಶನ್ ಬಂದ್ಬಿಟ್ಟು ಹೊಂದಿಸಿ ಬರೆಯಿರಿ ಅಂತ ಇದೆ. ಅಂದರೆ ರಾಷ್ಟ್ರೀಯ ಉದ್ಯಾನವನ ಮತ್ತು ರಾಜ್ಯಗಳು ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಲೆಂದಿ ಆಗಿರ್ತಕ್ಕಂಥ ಕ್ವಶನ್. ಇದಕ್ಕೆ ಆನ್ಸರ್ನ ನೋಡೋದಾದರೆ ಇಲ್ಲಿ ಮೊದಲ ಆಪ್ಷನ್ ಇದೆ ನೋಡಿ, ಇದು ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು 29ನೇ ಕ್ವಶನ್ ಅನ್ನು ನೋಡೋದಾದರೆ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಯ ಉಪನದಿಗಳು ಅಂತ ಕೊಟ್ಟಿದ್ದಾರೆ. ಸೊ ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಇದೆಯಲ್ಲ, ಸೊ ಇದು ಅದರ ಉತ್ತರವಾಗಿರ್ತಕ್ಕಂಥದ್ದು. ಅಂದರೆ ಮಲಪ್ರಭಾ ಅಂತ ನೋಡ್ತೇವೆ ಇಲ್ಲಿ. ಇನ್ನು ಮುಂದಿನದಾಗಿ 30ನೇ ಕ್ವಶನ್ ಬಂದ್ಬಿಟ್ಟು ಇದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಆಗಿರ್ತಕ್ಕಂಥದ್ದು. ಸೊ 6 ಮಂದಿ ಕಾರ್ಡ್ ಗೇಮ್ ಆಡುತ್ತಿದ್ದಾರೆ. ಸುಜನ್ ಅಜಯ್ನ ಎಡಕ್ಕೆ ಮತ್ತು ಪ್ರವೀಣ್ ಬಲಕ್ಕೆ ಇರುವ ರಾಘವ್ ಕಡೆ ಮುಖ ಮಾಡಿದ್ದಾರೆ. ಅಜಯ್ ಧನುಷ್ ಅವರ ಎಡಭಾಗದಲ್ಲಿದ್ದಾರೆ. ಯೋಗೇಶ್ ಪ್ರವೀಣ್ ಎಡಕ್ಕೆ ಇದ್ದಾರೆ. ಧನುಷ್ ಯೋಗೇಶ್ ಮತ್ತು ಪ್ರವೀಣ್ ರಾಘವ್ ಜೊತೆ ಸೀಟನ್ನು ಬದಲಾಯಿಸಿಕೊಂಡರೆ ಧನುಷ್ ಎಡಭಾಗದಲ್ಲಿ ಕುಳಿತುಕೊಳ್ಳುವವರು ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಇದೆಯಲ್ಲ ನೋಡಿ, ಇದು ಸುಜನ್ ಅಂತ ಇದೆಯಲ್ಲ ಇದು ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. 31ನೇ ಕ್ವಶನ್ ನೋಡೋದಾದ್ರೆ ಸ್ಟ್ರೀಟಿಂಗ್ ಮಾಡುವಾಗ ಬೇಕಾಗುವ ಶಕ್ತಿಗೆ ಒಂದನ್ನು ಹೊರತುಪಡಿಸಿ ಸಹಜ ಆಯ್ಕೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಇದೆಯಲ್ಲ, ಸೊ ಇದು ಅದರ ಆನ್ಸರ್ ಆಗಿರ್ತಕ್ಕಂಥದ್ದು. ಗ್ಲೈಕೋಜನ್ ಮತ್ತು ಫ್ಯಾಟಿ ಆಮ್ಲಗಳ ಉತ್ಕರ್ಷಣ ಅಂತ ನೋಡ್ತೇವೆ. ಇಲ್ಲಿ 32ನೇ ಕ್ವಶನ್ ಅನ್ನು ನೋಡೋದಾದ್ರೆ ಪಟ್ಟಿ 1 ಅನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಲೆಂದಿ ಕ್ವಶನ್ ಆಗಿರೋದ್ರಿಂದ ಇದಕ್ಕೆ ಆನ್ಸರ್ ಅನ್ನ ಮಾತ್ರ ನೋಡೋಣ ಬನ್ನಿ. ಇಲ್ಲಿ ಫಸ್ಟ್ ಆಪ್ಷನ್ ಇದೆಯಲ್ಲ ಇದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿರ್ತಕ್ಕಂಥದ್ದು ಫಸ್ಟ್ ಆಪ್ಷನ್. ಇನ್ನು 33ನೇ ಕ್ವಶನ್ ಏನಾಗಿದೆಯಪ್ಪ ಅಂದ್ರೆ ಭಾರತದಲ್ಲಿ ಕೆಂದರಾಲಿ ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಇದೆಯಲ್ಲ ಇದು ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಅಂದರೆ ಪಶ್ಚಿಮ ಘಟ್ಟಗಳು ಹಾಗೂ ಅಸ್ಸಾಂನಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು 34ನೇ ಕ್ವಶನ್ ಏನಾಗಿದೆ ಅಂದ್ರೆ ಆಕ್ಸಿಲೋಫೈಟ್ಗಳು ಬೆಳೆಯುವ ಸ್ಥಳ ಅಂತ ಕೊಟ್ಟಿದ್ದಾರೆ. ಸೊ ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಇದೆಯಲ್ಲ ಆಪ್ಷನ್ ನಂಬರ್ 4 ಅಂದ್ರೆ ಆಮ್ಲೀಯ ಮಣ್ಣು ಅಂತ ನೋಡುತ್ತೇವೆ. ಇನ್ನು 35ನೇ ಕ್ವಶನ್ ಬಂದ್ಬಿಟ್ಟು ಪ್ಯಾರಾಚೂಟ್ ಅಂದ್ರೆ ಗಾಳಿ ಕೊಡೆ ಅಂತ ನೋಡ್ತೀವಲ್ಲ, ಪ್ರಕ್ರಿಯೆಯು ಹಣ್ಣು ಮತ್ತು ಬೀಜ ಪ್ರಸರಣದಲ್ಲಿ ಸಹಾಯ ಮಾಡುತ್ತದೆ. ಇದು ಯಾವ ರಚನೆಯಿಂದ ಉಂಟಾಗುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದರ ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ 1 ಇದೆ ನೋಡಿ, ಇದು ಅದರ ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು ಪಪ್ಪಸ್ ಅಂತ ನೋಡ್ತೀವಿ. ಮುಂದಿನದಾಗಿ 36ನೇ ಕ್ವಶನ್ ಅನ್ನ ನೋಡೋದಾದ್ರೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಹೇಳಿಕೆ 1 ಏನು ಹೇಳುತ್ತಪ್ಪ ಅಂದ್ರೆ ಹೇಳಿಕೆ 1ರಲ್ಲಿ ವಿಮಾನವು ಟೇಕಾಫ್ ಆಗುವಾಗ ಪೈಲಟ್ಗೆ ನ್ಯೂಟನ್ನ ಮೊದಲ ನಿಯಮವು ಮಾನ್ಯವಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇನ್ನು ಹೇಳಿಕೆ 2ರಲ್ಲಿ ಏನಾಗ್ತದಪ್ಪ ಅಂದ್ರೆ ನ್ಯೂಟನ್ನ ಮೊದಲ ನಿಯಮವು ಸ್ಥಿರ ವೇಗದೊಂದಿಗೆ ಚಲಿಸುವ ರೈಲಿನ ಪ್ರಯಾಣಿಕರಿಗೆ ಮಾನ್ಯವಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಇದೆಯಲ್ಲ ಇದು ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಅಂದ್ರೆ 2 ಮಾತ್ರ ಅಂತ ಕೊಟ್ಟಿದಾರಲ್ಲ, 2ನೇ ಹೇಳಿಕೆ ಮಾತ್ರ ಸರಿಯಾಗಿದೆ ಅಂತ ಕೊಟ್ಟಿರ್ತಕ್ಕಂಥದ್ದು. ಇನ್ನು 37ನೇ ಕ್ವಶನ್ ಬಂದ್ಬಿಟ್ಟು ವಿದ್ಯುತ್ ಕಾಂತೀಯ ತರಂಗದ ವೇಗವು ಅಂತ ಕೊಟ್ಟಿದ್ದಾರೆ. ಸೊ ಇದರ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಇದೆಯಲ್ಲ ಇದು ಅದರ ಒಂದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಅಂದ್ರೆ ನಿರ್ವಾತದಲ್ಲಿ ಗರಿಷ್ಠವಾಗಿರ್ತಕ್ಕಂಥದ್ದು ಅಂತ ನೋಡ್ತೇವೆ. ಮುಂದಿನದಾಗಿ 38ನೇ ಕ್ವಶನ್ ಅನ್ನು ನೋಡೋದಾದ್ರೆ ಬ್ಲಾಟಿಂಗ್ ಅಂತ ನೋಡ್ತೀವಿ. ಬ್ಲಾಟಿಂಗ್ ಕಾಗದದಲ್ಲಿ ಶಾಯಿ ಹೀರಿಕೊಳ್ಳುವಿಕೆಯ ಡ್ಯಾಶ್ ಅನ್ನು ಒಳಗೊಂಡಿದೆ ಅಂತ ನೋಡ್ತೀವಿ. ಇದರ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಇದರ ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಕ್ಯಾಪಿಲ್ಲರಿ ಕ್ರಿಯೆಯ ವಿದ್ಯಮಾನ ಇಲ್ಲಿ ನಡೀತಕ್ಕಂಥದ್ದು.
ಮುಂದಿನದಾಗಿ 39ನೇ ಕ್ವಶನ್ ಅನ್ನು ನೋಡೋದಾದ್ರೆ ಇಂಪಾಸಿಬಲ್ ಟ್ರಿನಿಟಿ ಎಂಬ ಅಂಶವು ಈ ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಇದು ಎಕನಾಮಿಕ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಆಗಿರ್ತಕ್ಕಂಥದ್ದು. ಎ ಕೊಟ್ಟಿದ್ದಾರೆ ಮುಕ್ತ ಬಂಡವಾಳ ಹರಿವು, ಬಿ ಸ್ಥಿರ ವಿನಿಮಯ ದರಗಳು, ಸಿ ಸ್ವತಂತ್ರ ಕೋಶೀಯ ನೀತಿ, ಡಿ ಸ್ವತಂತ್ರ ಹಣಕಾಸು ನೀತಿ. ಅಂದ್ರೆ ಈ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಇದೆಯಲ್ಲ, ಇದು ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಅಂದ್ರೆ ಎ, ಬಿ ಮತ್ತು ಡಿ ಸರಿಯಾಗಿರ್ತಕ್ಕಂಥವುಗಳು ಅಂತ ಇಲ್ಲಿ ನೋಡಬಹುದಾಗಿರ್ತದೆ. ಇನ್ನು 40ನೇ ಕ್ವಶನ್ ಅನ್ನ ನೋಡೋದಾದ್ರೆ ಗೀಪೆನ್ ಎಂದು ಪರಿಗಣಿಸಲಾದ ಉತ್ಪನ್ನಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ಇದರ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಇದು ಒಂದು ಕೆಳಮಟ್ಟದ ಸರಕಾಗಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಸೊ ಇದು ಅದರ ಒಂದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 41ನೇ ಕ್ವಶನ್ ಅನ್ನ ನೋಡೋದಾದ್ರೆ ಡ್ಯಾಶ್ಗಾಗಿ ದರ ಬದಲಾವಣೆಯ ಆದಾಯ ಪರಿಣಾಮವು ನಕಾರಾತ್ಮಕವಾಗಿದೆ ಅಂತ ನೋಡ್ತೇವೆ. ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಅಂದರೆ ಕೆಳದರ್ಜೆಯ ಸರಕುಗಳಂತ ನೋಡ್ತೀವಿ. ಇನ್ನು 42ನೇ ಕ್ವಶನ್ ಅನ್ನ ನೋಡೋದಾದ್ರೆ ತಡೆರಹಿತ ತಪಾಸಣೆ ಸುದ್ದಿಯಲ್ಲಿರುವ ಅಪ್ಲಿಕೇಶನ್ ಅಂದರೆ MASI ಅಥವಾ ಮ್ಯಾಸಿ ಅಂತ ನೋಡ್ತೀವಿ, ಯಾವ ಕ್ರಿಯೆಗೆ ಸಂಬಂಧಿಸಿದೆ ಅಂತ ಕೇಳತಕ್ಕಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಇದರ ಆನ್ಸರ್ ಆಗಿರ್ತಕ್ಕಂಥದ್ದು. ಮಕ್ಕಳ ಆರೈಕೆ ಸಂಸ್ಥೆಗಳ ಮೇಲ್ವಿಚಾರಣೆ ಅಂತ ನೋಡ್ತೇವೆ. ಇನ್ನು 43ನೇ ಕ್ವಶನ್ ಯಾವ ಯೋಜನೆ ಪ್ರಗತಿಯನ್ನ ಮೇಲ್ವಿಚಾರಣೆ ಮಾಡಲು ಪಂಚಾಯತ ದರ್ಪಣ ಎಂಬ ನಿಯತಕಾಲಿಕೆಯನ್ನ ಪ್ರಾರಂಭಿಸಲಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 4 ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಅಂದರೆ ಪ್ರಧಾನಮಂತ್ರಿ ಜನಧನ ಯೋಜನೆ ಅಂತ ನೋಡ್ತೇವೆ. ಇನ್ನು 44ನೇ ಕ್ವಶನ್ ಅನ್ನ ನೋಡೋದಾದ್ರೆ ಕೆಳಗಿನ ಯಾವ ಆಯ್ಕೆಗಳನ್ನ ಸುಸ್ಥಿರ ಅಭಿವೃದ್ಧಿ ನಿಯತಾಂಕಗಳಾಗಿ ಯೋಜಿಸಲಾಗಿಲ್ಲ ಅಥವಾ ಸಂಯೋಜಿಸಲಾಗಿಲ್ಲ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 4 ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಮೇಲಿನ ಯಾವುದು ಅಲ್ಲ ಅಂತಕ್ಕಂಥದ್ದು. ಇನ್ನು ಮುಂದಿನದಾಗಿ 45ನೇ ಕ್ವಶನ್ ಅನ್ನ ನೋಡೋದಾದ್ರೆ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಆರ್ಥಿಕತೆಯಲ್ಲಿ ಟ್ರಿಕಲ್ ಡೌನ್ ಪರಿಣಾಮವನ್ನು ತಡೆಯುತ್ತದೆ ಎಂದು ಹೇಳಬಹುದು ಅಂತ ಕೇಳಿದ್ದಾರೆ. ಸೊ ಇದರ ಕ್ವಶನ್ ಕೂಡ ಲೆಂದಿ ಆಗಿರೋದ್ರಿಂದ ಇದರ ಒಂದು ಆನ್ಸರ್ ಅನ್ನ ನೋಡೋದಾದ್ರೆ ಇಲ್ಲಿ ಆಪ್ಷನ್ ನಂಬರ್ 3 ಇದೆ ನೋಡಿ, ಆಪ್ಷನ್ ನಂಬರ್ 3 ಇದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರು. ಎ ಮತ್ತು ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 46ನೇ ಕ್ವಶನ್ ಅನ್ನ ನೋಡೋದಾದ್ರೆ ಈ ಕೆಳಗಿನವುಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ ಕೂಡ ಒಂದು ಲೆಂದಿ ಆಗಿರೋದ್ರಿಂದ ಇದರ ಒಂದು ಡೈರೆಕ್ಟ್ ಆನ್ಸರ್ ಅನ್ನ ಹೇಳ್ತೀನಿ. ಸೊ ಇದರ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಇದೆ ನೋಡಿ, ಆಪ್ಷನ್ 4 ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಮೇಲಿನ ಎಲ್ಲವೂ ಸರಿಯಾಗಿವೆ ಅಂತಕ್ಕಂಥದ್ದು ಇದರ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ 47ನೇ ಕ್ವಶನ್ ಅನ್ನ ನೋಡೋದಾದ್ರೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ ಕೂಡ ಲೆಂದಿ ಆಗಿರೋದ್ರಿಂದ ಇದರ ಒಂದು ಡೈರೆಕ್ಟ್ ಆನ್ಸರ್ ಅನ್ನ ನೋಡೋದಾದ್ರೆ ಇಲ್ಲಿ ಆಪ್ಷನ್ ನಂಬರ್ 4 ಇದೆ ನೋಡಿ, ಇದು ಮೇಲಿನ ಎಲ್ಲವೂ ಸರಿಯಾಗಿವೆ ಅಂತ ಇದೆಯಲ್ಲ, ಇದು ಒಂದು ಅದರ ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಇನ್ನು 48ನೇ ಕ್ವಶನ್ ಅನ್ನ ನೋಡೋದಾದ್ರೆ ಈ ಕೆಳಗಿನ ರಾಜ್ಯಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಎ ಮಹಾರಾಷ್ಟ್ರ, ಬಿ ಗುಜರಾತ್, ಸಿ ರಾಜಸ್ಥಾನ್, ಡಿ ಕರ್ನಾಟಕ. 31 ಮಾರ್ಚ್ 2024ರಂತೆ ಭಾರತದಲ್ಲಿ ನವೀಕರಿಸಬಹುದಾದ ಶಕ್ತಿಯ ಒಟ್ಟು ಸಾಮರ್ಥ್ಯದಲ್ಲಿನ ಶೇಕಡಾವಾರು ಪಾಲನ್ನು ಆಧರಿಸಿ ಮೇಲೆ ನೀಡಲಾದ ರಾಜ್ಯಗಳನ್ನ ಅವರೋಹಣ ಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಇದೆ ನೋಡಿ, ಇದು ಕರೆಕ್ಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ಎ, ಸಿ, ಬಿ, ಡಿ ಅಂತ ನೋಡ್ತೇವೆ. ಇನ್ನು 49ನೇ ಕ್ವಶನ್ ಅನ್ನ ನೋಡೋದಾದ್ರೆ ಭಾರತದ ಸಂವಿಧಾನದಲ್ಲಿ ಕೆಳಗಿನ ಯಾವ ಹುದ್ದೆಯನ್ನ ಕೊಡಮಾಡಲಾಗಿಲ್ಲ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 4 ಇದೆಯಲ್ಲ, ಇದು ಉಪ ಪ್ರಧಾನಮಂತ್ರಿ ಅಂತ ಇದೆಯಲ್ಲ, ಇದನ್ನ ಕೊಡಮಾಡಲಾಗಿಲ್ಲ ಅಂತ ನಾವು ನೋಡ್ತೇವೆ. ಇನ್ನು ಮುಂದಿನದಾಗಿ 50ನೇ ಕ್ವಶನ್ ಅನ್ನ ನೋಡೋದಾದ್ರೆ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಘನತೆ ಎನ್ನುವ ಪದ ಅಂತೇಳಿ ಇದೆಯಲ್ಲ, ಈ ಕ್ವಶನ್ ಕೂಡ ಲೆಂದಿ ಆಗಿರೋದ್ರಿಂದ ಇದರ ಒಂದು ಡೈರೆಕ್ಟ್ ಆನ್ಸರ್ ಅನ್ನ ನೋಡೋದಾದ್ರೆ ಇಲ್ಲಿ ಆಪ್ಷನ್ ನಂಬರ್ 3 ಇದೆ ನೋಡಿ, ಎ ಮತ್ತು ಸಿ ಎರಡು ಅಂತ ಕೊಟ್ಟಿದಾರಲ್ಲ, ಇದು ಅದರ ಸರಿಯಾದ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ ಉಳಿದಿರ್ತಕ್ಕಂಥ ಒಂದು 50 ಕ್ವಶನ್ಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೆಲ್ ಬಟನ್ ಒತ್ತೋ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ.